ಶ್ರೀಗುರುಭ್ಯೋ ನಮಃ. ನಾರಾಯಣಂ ಸದಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಭಗವಂತನ 1000 ಹೆಸರುಗಳಲ್ಲಿ 5ನೆಯದ್ದು ಭೂತಕೃತ್ ಅಂತ. ಭೂತ ಅಂದರೆ ಇರುವಂಥದ್ದು ಅಂತ ಅರ್ಥ. 2 ಧಾತುಗಳಿವೆ ಸಂಸ್ಕೃತದಲ್ಲಿ, ಬಹಳ ಫೇಮಸ್ಸು. ಅಸ ಭುವಿ, ಭೂ ಸತ್ತಾಯ ಅಂತ. ಭೂ ಅನ್ನುವಂತಹ ಧಾತು, ಅಸ ಅನ್ನುವಂತಹ ಧಾತು, ಅದು ಎರಡೂ ಕೂಡ ಪರಸ್ಪರ ಅನ್ಯೋನ್ಯವಾಗಿ ಒಂದೇ ರೀತಿಯ ಅರ್ಥವನ್ನು ಕೊಡ್ತವೆ. ಯಾವಾಗಲೂ ಇರುವಂಥದ್ದು ಅಂತ. ಆ ಲೆಕ್ಕದಲ್ಲಿ ಯಾವಾಗಲೂ ಇರುವಂಥದ್ದು ಅಂದರೆ ಭೂತ ಅಂತ ಇಟ್ಟುಕೊಂಡಾಗ, ಯಾವಾಗಲೂ ಇರುವುದನ್ನು ಕೃತ್ ಸೃಷ್ಟಿ ಮಾಡಿದವನು ಅಂತ ಹೇಳಿದರೆ ಏನರ್ಥ? ಸೃಷ್ಟಿ ಅಂದರೆ ಏನು? ಅಷ್ಟರ ತನಕ ಇಲ್ಲದೇ ಇರುವಂಥದ್ದನ್ನು ಹೊಸದಾಗಿ ನಿರ್ಮಾಣ ಮಾಡಿದಾಗ ಸೃಷ್ಟಿ ಅಂತ ಕರಿತೇವೆ. ಹೊಸತಾಗಿ ಆವಿರ್ಭಾವ ಆಯಿತು ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಯಾವಾಗಲೂ ಇರುವಂತಹ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಅಂದರೆ ಏನು ಅರ್ಥ? ಅಲ್ಲಿರುವಂಥದ್ದು ಚಿಂತನೆ. ಇಲ್ಲಿ ಭೂತ ಅನ್ನುವಂತಹ ಆ ಒಂದು ಪದಕ್ಕೆ ಅನೇಕ ಅರ್ಥಗಳಿವೆ. ನಾವು 2 ಅರ್ಥವನ್ನು ಇಟ್ಟುಕೊಂಡು ಅನುಸಂಧಾನ ಮಾಡುವ ಪ್ರಯತ್ನ ಮಾಡೋಣ. 1ನೆಯದ್ದು ಭೂತ ಅಂತ ಹೇಳಿದರೆ ಸಕಲ ಜೀವರಾಶಿಗಳು ಅಂತ. ನ ಜಾಯತೆ ನ ಮ್ರಿಯತೆ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಂತ ಗೀತೆಯಲ್ಲಿ ಕೃಷ್ಣ ಸಾರಿ ಹೇಳುವ ಹಾಗೆ 2ನೇ ಅಧ್ಯಾಯದಲ್ಲಿ ಜೀವನಿಗೆ ಹುಟ್ಟಿಲ್ಲ, ಸಾವಿಲ್ಲ ಅಂತ ಹೇಳಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಹುಟ್ಟು ಅಂದರೆ ಏನು? ದೇಹದ ಪ್ರಾಪ್ತಿ ಅಂತ ಅಲ್ಲಿರುವುದು. ನಾವು ದೇಹವನ್ನು ನಮಗೆ ಇಷ್ಟ ಬಂದ ಹಾಗೆ ಪಡ್ಕೊಳ್ಬಹುದು ಅಂತ ಇದ್ದರೆ ಅದು ನಮ್ಮ ಸ್ವಾತಂತ್ರ್ಯ ಅಂತ ಅನಿಸಿಕೊಳ್ತದೆ. ನಮಗಿಲ್ಲ ಅಲ್ವಾ ಆ ಸ್ವಾತಂತ್ರ್ಯ? ನಮಗೆ ಆ ದೇಹವನ್ನು ಕೊಡುವವನು ಯಾರು? ಆ ದೇಹವನ್ನು ಕೊಡುವವನು ಭಗವಂತನೇ. ಆದ್ದರಿಂದ ನಮಗೆ ಆ ದೇಹ ಪ್ರಾಪ್ತಿ ಅನ್ನುವಂಥದ್ದೇ ನಮ್ಮ ಸೃಷ್ಟಿ. ನಮಗೆ ಮಾತ್ರ ಅಲ್ಲ, ಎಲ್ಲ ಜೀವರಾಶಿಗಳಿಗೂ ದೇವತೆಗಳಿಗೂ ಕೂಡ. ಪ್ರಳಯ ಕಾಲದಿಂದ ನಾವು ಲೆಕ್ಕ ಹಾಕ್ತಾ ಬರಬೇಕು. ಯಾಕಂದರೆ ಇದು ಅನಾದಿಯಾದಂತಹ ಸಂಸಾರ ಚಕ್ರ. ಅಸಂಖ್ಯರಾದಂತಹ ಜೀವರಾಶಿಗಳು ಇದ್ದಾರೆ. ಅಸಂಖ್ಯರಾದಂತಹ ಜೀವರಾಶಿಗಳು ಮೋಕ್ಷಕ್ಕೆ ಹೋಗಿದ್ದಾರೆ. ಆದಿಯೂ ಇಲ್ಲದ, ಅಂತ್ಯ ಇಲ್ಲದ ಒಂದೇ ಒಂದು ಸರ್ವತಂತ್ರ ಸ್ವತಂತ್ರ ತತ್ವ ಅಂತ ಹೇಳಿದರೆ ಅದು ಪರಮಾತ್ಮ ಅಂತ. ಇದು ನಿರಂತರವಾಗಿ ನಡೆಯುವಂತಹ ಚಕ್ರ. ಇದು ಪ್ರಳಯ ಆಗ್ತದೆ, ಅನೇಕ ಜೀವಗಳಿಗೆ ಬ್ರಹ್ಮಾಂಡದ ಸೃಷ್ಟಿಯಾಗ್ತದೆ, ಜೀವಗಳಿಗೆ ದೇಹ ಪ್ರಾಪ್ತಿಯಾಗ್ತದೆ, ಅವರ ಸಾಧನೆ, ಮತ್ತು ಅವಾಂತರ ಪ್ರಳಯಗಳು, ಮತ್ತೆ ಕೊನೆಗೆ ಮಹಾಪ್ರಳಯ. ಅಲ್ಲಿ ತನಕ ಸಾಧನೆ ಮಾಡಿದಂತಹ ಜೀವಗಳೆಲ್ಲ ಮೋಕ್ಷಕ್ಕೆ ಹೋಗೋದು. ಸಾಧನೆ ಕಂಪ್ಲೀಟ್ ಆಗದೇ ಇರುವಂತಹ ಜೀವರಾಶಿಗಳು ಮತ್ತೆ ತಮ್ಮ ಎಲ್ಲ ದೇಹಗಳನ್ನು ಕಳೆದುಕೊಂಡು ಪರಮಾತ್ಮನ ಆಶ್ರಯದಲ್ಲಿರ್ತಾರೆ, ಉದರದಲ್ಲಿರ್ತಾರೆ ಅಂತ ಅರ್ಥ. ವಾದಿರಾಜರು ಹೇಳ್ತಾರಲ್ವ, ಪಾಲಯ ಆ ಕಮಲಾಲಯ ಅಂತ ಹೇಳಿ. ಆ ಹಾಡನ್ನು ನೀವೆಲ್ಲರೂ ಕೇಳಿರ್ಬೋದು. ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಆ ಕಮಲಾಲಯ ಅಂತ. ಕಮಲ ಅಂತ ಹೇಳಿದ ಲಕ್ಷ್ಮಿ, ಲಕ್ಷ್ಮೀ ಪರ್ಯಂತ ಸಮಸ್ತ ಜೀವರಾಶಿಗಳಿಗೂ ಸದಾ ಆಶ್ರಯನಾಗಿರುವವನು. ವಿಶೇಷವಾಗಿ ಪ್ರಳಯ ಕಾಲದ ಪರಮಾತ್ಮನ ರೂಪ ಚಿಂತನೆ ಮಾಡಬೇಕು. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಂತಹ ಮುದ್ದು ಕೃಷ್ಣನ ಚಿತ್ರಣ ನಮ್ಮ ಕಣ್ಣ ಮುಂದೆ ಬರ್ತದೆ ನಾವು ಚಿಂತನೆ ಮಾಡಿದಾಗ. ಆಗ ವೇದ ಹೇಳುವ ಹಾಗೆ, ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಶಂಕರ, ಯಾವ ದೇವತೆಗಳು ಅಲ್ಲಿಲ್ಲ, ನಾರಾಯಣ ಮಾತ್ರ ಇದ್ದದ್ದು ಅಂತ. ಪ್ರಕೃತಿ ಪರಮಾತ್ಮನ ಸದಾ ಸೇವೆ ಮಾಡ್ತಾ ಇರುವಂತಹ ಮಹಾಲಕ್ಷ್ಮಿಯಂತೂ ಇನ್ನೊಂದು ರೂಪದಿಂದ ಸದಾ ಪರಮಾತ್ಮನ ಜೊತೆಗೆ ಇರ್ತಾಳೆ, ಇನ್ಯಾರೂ ಇಲ್ಲ. ಅವರಿಬ್ಬರೂ ನಿತ್ಯ ಮುಕ್ತರು. ಯುವಾಂ ಯುವಾನೂ ಸತತಂ. ನಂತರ ಬ್ರಹ್ಮದೇವರು ಜೀವೋತ್ತಮರು. ಅವರಿಂದ ಹಿಡಿದು ಅತ್ಯಂತ ನಿಕೃಷ್ಟವಾದಂತಹ ಜೀವ ಪರ್ಯಂತ ಎಲ್ಲರಿಗೂ ಹುಟ್ಟು ಇದೆ, ಮತ್ತು ಕೊನೆಗೆ ಮೋಕ್ಷ ಅನ್ನುವಂಥದ್ದು ಇದೆ. ಅಂದರೆ ಏನದು? ದೇಹದ ಒಂದು ಪ್ರಕ್ರಿಯೆಯನ್ನು ನಾವು ಹೇಗೆ ಇರ್ತದೆ ಅನ್ನುವಂತಹ ಒಂದು ಅಸ್ತಿತ್ವವನ್ನು ಚಿಂತನೆ ಮಾಡಿದಾಗ ನಮಗೆ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ. ದೇಹ ಅಂದರೆ ಏನು, ಹೇಗಿರ್ತದೆ? ಜೀವನ ಸ್ವರೂಪ ಶರೀರ ಅಂತ ಒಂದು ಜೀವನ ಸ್ವರೂಪ ಅಂತ ಒಂದು ಜೀವನ ಮೂಲ ರೂಪ ಅಂತ ಇಟ್ಟುಕೊಳ್ಳೋಣ. ಜೀವನ ಸ್ವರೂಪದ ಮೇಲೆ ಅಜ್ಞಾನದ ಆವರಣ ಆಗಿರುತ್ತದೆ. ಯಾವ ಆವರಣ ಅದು? ಅದಕ್ಕೆ ಲಿಂಗದೇಹ ಅಂತ ಕರೀತಾರೆ.
ಲಿಂಗದೇಹ ಅನ್ನುವಂಥದ್ದು ಆ ಜೀವನನ್ನು ಸಂಪೂರ್ಣವಾಗಿ ಆವರಿಸಿ ಬಿಟ್ಟಿರ್ತದೆ. ಅದರಿಂದ ನಮಗೇನಾಗ್ತದೆ, ನಮಗೆ ನಾವು ಯಾರು ಅಂತ ಗೊತ್ತಿಲ್ಲ, ನಮ್ಮನ್ನು ನಿಯಂತ್ರಣ ಮಾಡುವಂತಹ ಭಗವಂತ ಯಾರು ಅಂತ ಗೊತ್ತಿಲ್ಲ. ಜಸ್ಟ್ ಉದಾಹರಣೆಗೆ, ಅತ್ಯಂತ ನಿಕೃಷ್ಟವಾದಂತಹ ಉದಾಹರಣೆ, ಸ್ವಲ್ಪ ಚಿಂತನೆ ಮಾಡೋಣ. ನಾವು ನಮ್ಮ ಕಣ್ಣು, ಮೂಗು, ಕಿವಿ ಎಲ್ಲವನ್ನು ಮುಚ್ಚಿಕೊಂಡು ಸಂಪೂರ್ಣ ಕವರಾಗಿ ಮಾಡಿಕೊಂಡಾಗ ನಮಗೆ ಹೊರಗೆ ಏನು ನಡೀತದೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ? ಕೋಣೆಯೊಳಗೆ ಬಾಗಿಲು ಹಾಕಿ ಕೂತ್ಕೊಳ್ಳಿ, ಕರೆಂಟೂ ಇಲ್ಲ, ಕತ್ತಲು ಕೋಣೆ, ಹೊರಗೆ ಯಾವ ಶಬ್ದವೂ ನಿಮಗೆ ಕೇಳುವುದಿಲ್ಲ. ಅಂತಹ ಜಾಗದಲ್ಲಿ ನೀವು ಏನು ಅಂತ, ಹೊರಗೆ ನಡೆಯುವಂತಹ ಪ್ರಕ್ರಿಯೆಯನ್ನು ಏನು ಅಂತ ಅರ್ಥ ಮಾಡಿಕೊಳ್ತೀರಿ? ಏನೂ ಗೊತ್ತಾಗೋದಿಲ್ಲ. ಅಂತಹ ಪರಿಸ್ಥಿತಿ ಪ್ರತಿಯೊಬ್ಬ ಜೀವನದ್ದು ಕೂಡ. ಅವರವರ ಯೋಗ್ಯತಾನುಸಾರ ಅವರಿಗೆ ಬಿಡುಗಡೆ ಆಗಬೇಕು. ಯಾವಾಗ ಅಂತ ಗೊತ್ತಿಲ್ಲ, ಸಾಧನೆ ಆಗಬೇಕು. ಹೀಗೆ ಜೀವನ ಸ್ವರೂಪ ಅದು ಜ್ಞಾನ ಆನಂದಮಯ ಅಂತ ಕರೀತಾರೆ. ಅದರ ಕಂಟೆಂಟ್, ಅದರ ಮೆಟೀರಿಯಲ್ ಏನು ಗೊತ್ತಾ? ಜೀವನ ಸ್ವರೂಪದ್ದು ಜ್ಞಾನ ಮತ್ತು ಆನಂದ ಅಂತ ಹೇಳಿ. ಒಂದು ಸಕ್ಕರೆಯ ಬೊಂಬೆ ಇದ್ದ ಹಾಗೆ, ಅದರಲ್ಲಿ ಸಕ್ಕರೆ ಬಿಟ್ಟು ಬೇರೆ ಏನೂ ಇಲ್ಲ, ಸಿಹಿ ಮಾತ್ರ ಅಲ್ವಾ? ಹಾಗೆಯೇ ಜೀವನದ್ದು ಕೂಡ ಜ್ಞಾನ ಮತ್ತು ಆನಂದ ಅನ್ನುವಂಥದ್ದೇ ನಿಜವಾದಂತಹ ಕಂಟೆಂಟು, ಸಾತ್ವಿಕವಾದಂತಹ ಜೀವನದ್ದು. ಅದರ ಮೇಲೆ ಲಿಂಗ ಶರೀರ ಅಂತ ಇದೆ, ಅದರಿಂದ ಕಳಚಿಕೊಳ್ಳುವುದೇ ಮೋಕ್ಷ. ಇಲ್ಲ, ಅಷ್ಟು ಸುಲಭ ಇಲ್ಲ ಅದು. ಲಿಂಗ ಶರೀರ ಮಾತ್ರ ಅಲ್ಲ, ಅದರ ಮೇಲೆ ಮತ್ತೊಂದು ಲೇಯರ್ ಇದೆ. ಅದೇನು ಗೊತ್ತಾ? ಅದಕ್ಕೆ ಅನಿರುದ್ಧ ಶರೀರ ಅಂತ ಹೇಳ್ತಾರೆ. ಅಂದರೆ ಇನ್ನೊಂದು ಹೆಸರಿದೆ ಅದಕ್ಕೆ, ಸೂಕ್ಷ್ಮ ಶರೀರ ಅಂತ ಹೇಳಿ. ಅದನ್ನು ಯಾರು ಕೊಟ್ಟದ್ದು? ಅನಿರುದ್ಧ. ಅದಕ್ಕೆ ಅನಿರುದ್ಧ ಶರೀರ ಅಂತ ಹೆಸರು. ಪರಮಾತ್ಮನಿಗೆ 4+1 ವಿಶೇಷ ರೂಪಗಳು: ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ ಅಂತ, ಮತ್ತು ನಾರಾಯಣ ರೂಪ. ಪ್ರಳಯ ಕಾಲದಲ್ಲಿ ನಾರಾಯಣ ಇರ್ತಾನೆ, ಎಲ್ಲವನ್ನು ತನ್ನ ಒಳಗೆ ಇಟ್ಟುಕೊಂಡಿರ್ತಾನೆ, ಬೇರೆ ಏನೂ ಇಲ್ಲ ಅಲ್ಲಿ. ಮತ್ತೆ ಮುಂದೆ ಸೃಷ್ಟಿ ಮಾಡಬೇಕು ಅಂತ ಹೇಳ್ತದೆ ಉಪನಿಷತ್ತು. ಅಥ ಪುರುಷೋಕ ವೈ ನಾರಾಯಣೋ ಅಕಾಮಯತ ಪ್ರಜಾ ಸೃಜೇಯೇತಿ ನಾರಾಯಣ ಬ್ರಹ್ಮ ಜಾಜತೆ. ಒಬ್ಬನೇ ಇದ್ದಂತಹ ಭಗವಂತ ಸೃಷ್ಟಿ ಮಾಡಬೇಕು, ಜೀವಗಳಿಗೆ ಸಾಧನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು, ಅವರ ಮೇಲಿನ ಕರುಣೆಯಿಂದ ಸಂಕಲ್ಪ ಮಾಡ್ತಾನೆ. ಆಮೇಲೆ ಅವರಿಗೆ ತನ್ನ ಅನಿರುದ್ಧ ರೂಪದಿಂದ ಅವರಿಗೆ ಒಂದೊಂದು ಶರೀರವನ್ನು ಕೊಡ್ತಾನಂತೆ. ಬ್ರಹ್ಮದಿಂದ ಪ್ರಾರಂಭಿಸಿ ಸಮಸ್ತ ಜೀವರಾಶಿಗಳಿಗೂ ಕೂಡ ಸೂಕ್ಷ್ಮ ಶರೀರವನ್ನು, ಅದೇ ಅನಿರುದ್ಧ ಶರೀರ ಅಂತ. ಆಮೇಲೆ ಬ್ರಹ್ಮಾಂಡದ ಸೃಷ್ಟಿಯಾಗ್ತದೆ. ಮತ್ತು ಇನ್ನೊಂದು ದೇಹ ನಾವು ಈಗ ಧರಿಸಿಕೊಂಡಿದ್ದೇವಲ್ವ, ಈ ದೇಹ ನಮಗೆ ಪ್ರಾಪ್ತವಾಗ್ತದೆ. ಭೌತಿಕವಾದಂತಹ ದೇಹ, ಅದು ಪಂಚಭೂತಗಳಿಂದ ಆದದ್ದು. ಪಂಚಭೂತಗಳು ಅಂತ ಹೇಳಿದರೆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಅಂತ. ಹೀಗೆ ಯಾವಾಗಲೂ ಇರುವಂತಹ ಈ ಜೀವರಾಶಿಗಳಿಗೆ ಲಿಂಗ ಶರೀರವನ್ನುವಂಥದ್ದು ಅನಾದಿ ಕಾಲದಿಂದ ಇತ್ತು. ಅದರ ಮೇಲೆ ಸೂಕ್ಷ್ಮ ಶರೀರವನ್ನು, ಅನಿರುದ್ಧ ಶರೀರವನ್ನು ಕೊಟ್ಟ. ಅದರ ಮೇಲೆ ಈ ಒಂದು ಸ್ಥೂಲ ಶರೀರವಂತ ಕರೀಬಹುದು, ಈ ಪಂಚಭೂತಗಳಿಂದಾದಂತಹ ಶರೀರ, ಇದನ್ನು ಕೊಟ್ಟ. ಆಮೇಲೆ ನಮಗೆ ಈ ಸೃಷ್ಟಿಯಾಯಿತು. ಸೃಷ್ಟಿಯಲ್ಲಿ ನಾವು ಹುಟ್ಟಿದೆವು. ಜ್ಞಾನದ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಪುಣ್ಯದ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಎಷ್ಟಾಗ್ತದೋ ಅಷ್ಟು ಕಾಲ ನಾವು ಪುಣ್ಯದ ಸಂಪಾದನೆ ಮಾಡಿದ್ದು ಮಾತ್ರ ನಮ್ಮೊಟ್ಟಿಗೆ ಬರ್ತದೆ, ಬೇರೆ ಯಾವುದೂ ಇಲ್ಲ. ಮತ್ತೆ ಉಳಿದದ್ದು ಪಂಚಭೂತಗಳಿಂದ ಆದದ್ದು, ಅದು ಇಲ್ಲಿಯೇ ಇರುತ್ತದೆ ಪ್ರಪಂಚದಲ್ಲಿ. ನಮ್ಮೊಟ್ಟಿಗೆ ಬರುವಂಥದ್ದು ನಾವು ಮಾಡಿದಂತಹ ಪುಣ್ಯ ಮತ್ತು ನಮ್ಮ ಜೊತೆಗೆ ನಾವು ಸಂಪಾದನೆ ಮಾಡಿದಂತಹ ಜ್ಞಾನ ಮಾತ್ರ. ಹೀಗೆ ನಮ್ಮ ಪಂಚಭೂತಗಳಿಂದ ಆದಂತಹ ದೇಹದ ಸೃಷ್ಟಿ ನಮಗೋಸ್ಕರ ಆಯಿತು. ಪಂಚಭೂತಗಳ ಸೃಷ್ಟಿ, ಅದಕ್ಕೆ ಯಾಕೆ ಭೂತಗಳು ಅಂತ ಹೆಸರು? ಹೌದು, ಅವುಗಳು ಕೂಡ ಶಾಶ್ವತವಾಗಿರುವಂಥದ್ದೇ. ಸೂಕ್ಷ್ಮ ಅಥವಾ ಅಣುರೂಪದಿಂದ ಪಂಚಭೂತಗಳು ಇರ್ತವಂತೆ. ಅದನ್ನು ಸೃಷ್ಟಿಗೊಳಿಸಿದವನು, ಅದನ್ನು ದೊಡ್ಡದಾಗಿ ಬೃಹತ್ತಾಗಿ ಸೃಷ್ಟಿ ಮಾಡಿದವನು ಭಗವಂತ, ಬ್ರಹ್ಮಾಂಡದ ಸೃಷ್ಟಿಕರ್ತ. ಅದಕ್ಕೆ ಅವನಿಗೆ ಭೂತಕೃತು ಅಂತ ಹೆಸರು. ಪಂಚಭೂತಗಳು ಅವುಗಳನ್ನು ಹೇಗೆ ಸೃಷ್ಟಿ ಮಾಡಿದ ಅನ್ನುವಂಥದ್ದನ್ನು ತೈತ್ತರೀಯ ಉಪನಿಷತ್ತು ವಿವರಿಸ್ತದೆ. ಭೃಗು ಋಷಿಗಳು ತಮ್ಮ ತಂದೆಯಾದಂತಹ ವರುಣದೇವರ ಹತ್ರ ಹೋಗ್ತಾನಂತೆ, ನನಗೆ ಬ್ರಹ್ಮೋಪದೇಶ ಮಾಡಿ ಜಗತ್ತಿನ ರಹಸ್ಯವನ್ನು ತಿಳ್ಕೊಳ್ಳಬೇಕು, ಈ ಸೃಷ್ಟಿಯ ಒಂದು ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದಾಗ, ಬ್ರಹ್ಮೋಪದೇಶವನ್ನು ಕೇಳಿಕೊಂಡಾಗ ಗುಟ್ಟನ್ನು ಹೇಳ್ತಾರಂತೆ ವರುಣದೇವರು. ಅವರಿಗೆ ಯಾರು ಹೇಳಿದ್ದು? ಅವರ ಗುರುಗಳು. ಪರಮಾತ್ಮನೇ ಉಪದೇಶ ಮಾಡಿದ್ದು ಎಲ್ಲರಿಗೂ ಕೂಡ. ಯಥೋ ಬಾ ಇಮಾನಿ ಭೂತಾನಿ ಜಾಯಂತೆ ಏನ ಭೂತಾನಿ ಜೀವಂತಿ ತದ್ವಿಜಿಜ್ಞಾಸಸ್ಮಾತ್ ಬ್ರಹ್ಮೇತಿ ಅಂತ. ಯಾರಿಂದ ಈ ಸಕಲ ಭೂತಗಳ, ಪಂಚಭೂತಗಳ ಸೃಷ್ಟಿಯಾಯಿತು, ಸಕಲ ಜೀವರಾಶಿಗಳ
ಈ ದೇಹಪ್ರಾಪ್ತಿ ಅನ್ನುವಂತಹ ಒಂದು ಸೃಷ್ಟಿ ಆಯಿತು, ಅಂತಹ ದೇವರನ್ನು ತಿಳ್ಕೊ ಅಂತ ಹೇಳಿ ಉಪದೇಶ ಮಾಡ್ತಾರೆ. ಹೇಳ್ತಾ ಅವರು ಮುಂದುವರಿಸ್ತಾರೆ, ಆಕಾಶಾದ್ ವಾಯು ವಾಯೋರಗ್ನಿ ಅಭ್ಯ ಪೃಥಿವೀ ಪೃಥಿವ್ಯಾ ಓಷಧಯ. ಸೃಷ್ಟಿಯಾಗಿದ್ದು ಹೀಗೆ. ಅನಾದಿ ನಿತ್ಯನಾದಂತಹ ಪರಮಾತ್ಮ ಮೊದಲಿಗೆ ಆಕಾಶದ ಸೃಷ್ಟಿ ಮಾಡಿದ. ಆಕಾಶದಿಂದ ಗಾಳಿಯ ಸೃಷ್ಟಿಯಾಯಿತು, ಗಾಳಿಯಿಂದ ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರಿನಿಂದ ಈ ಮಣ್ಣಿನ ಸೃಷ್ಟಿಯಾಯಿತು ಅಂತ ಹೇಳಿ. ಪ್ರಪಂಚದಲ್ಲಿ ಕಾಣುವಂತಹ ಒಂದು ಪ್ರಕೃತಿಯ ಮಾಯೆಯೂ ಕೂಡ ಹಾಗೆಯೇ ಅಲ್ವ. ಆಕಾಶದಲ್ಲಿ ಗಾಳಿ ಕಾಣಿಸಿಕೊಂಡಿತು, ಮೋಡಗಳು. ನಂತರ ಆ ಗಾಳಿಯ ವಿಶೇಷವಾದಂತಹ ಬಲಾತ್ಕಾರದಿಂದ ಪರಸ್ಪರ ಸಂಚಲನವನ್ನು ಪ್ರಾರಂಭ ಮಾಡಿ ಆಘಾತ ಆಯಿತು. ಆ ಮೋಡಗಳ ಪರಸ್ಪರ ಢಿಕ್ಕಿಯಿಂದ ಏನಾಯಿತು, ಅಲ್ಲಿ ಘರ್ಷಣೆಯಿಂದ ಬೆಂಕಿ, ಸಿಡಿಲು, ಮಿಂಚಿನ ಉತ್ಪತ್ತಿಯಾಯಿತು. ಆ ಬೆಂಕಿಯ ಘರ್ಷಣೆಯ ಪರಿಣಾಮವಾಗಿ ಅಗ್ನೇರಾಪಹ, ಅಗ್ನಿ ಕಾಣಿಸಿಕೊಂಡತ್ತಲ್ವ. ಆ ಅಗ್ನಿಯಿಂದ ಅಲ್ಲಿ ನೀರು ಕೆಳಗಿಳಿದು ಬಂತು, ಅದು ಮಳೆಯಿಂದ ಅದು ಭೂಮಿಗೆ ಬಂತು. ಅಭ್ಯ ಪೃಥಿವಿಯಿಂದ ಭೂಮಿಗೆ ಬಂತು. ಭೂಮಿಯಲ್ಲಿ ಜೀವರಾಶಿಗಳು ಕಾಣಿಸಿಕೊಂಡವು. ಮಳೆಗೆ ವಿಶೇಷವಾದಂತಹ ಒಂದು ಮಹತ್ವ ಇದೆ. ಭೂಮಿಯಲ್ಲಿ ಮಳೆ ಕಾಣದೇ ಹೋದರೆ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಆ ಸೃಷ್ಟಿಯ ಪರಸ್ಪರ ಕನೆಕ್ಷನ್ಗಳನ್ನು ಅರ್ಥ ಮಾಡಿಕೊಂಡಾಗ ನಾವು ಈ ಸೃಷ್ಟಿಯ ಮಹತ್ವವನ್ನು ಮತ್ತು ಸೃಷ್ಟಿಕರ್ತನ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ಸಮಸ್ತ ಜೀವರಾಶಿಗಳಿಗೂ ದೇಹವನ್ನು ಕೊಟ್ಟು ಈ ಪಂಚಭೂತಾದಿಗಳನ್ನು ಸೃಷ್ಟಿ ಮಾಡಿ ನಮಗೆ ಬದುಕಲಿಕ್ಕೆ ಇಷ್ಟೊಂದು ಚಂದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಪರಮಾತ್ಮನಿಗೆ ನಮೋ ನಮಃ ಅಂತ ಹೇಳಿ ಅವನನ್ನು ಭೂತಕೃತ ಅಂತ ಹೇಳಿ ಒಂದು ಹೆಸರಿನಿಂದ ಕರೀಲಿಕ್ಕೆ ಸಾಧ್ಯ. ಅಷ್ಟೇ ನಮ್ಮಿಂದ ಸಾಧ್ಯತೆ ಇರೋದು, ಬೇರೆ ಏನು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭೂಯಿಷ್ಟಾಂತೆ ನಮ ಉತ್ತಿಂ ವಿಧೇಮ ಅಂತ ಹೇಳಿ ದೊಡ್ಡದಾದಂತಹ ನಮಸ್ಕಾರ ನಿಮಗೆ ಅಂತ ಹೇಳಿ ಉಪನಿಷತ್ತು ಹೇಳಿಬಿಟ್ಟಿತು. ಹಾಗಾಗಿ ಇಂತಹ ಸಕಲ ಜೀವಜಾತಗಳ ನಮಗೆಲ್ಲರಿಗೂ ಕೂಡ ಎಲ್ಲ ಅನುಕೂಲಗಳ ಸೃಷ್ಟಿಯನ್ನು ಮಾಡಿಕೊಟ್ಟಂತಹ ಪರಮಾತ್ಮನೇ ನೀನು ಭೂತಕೃತ ಅಂತ ಹೇಳಿ ಒಂದು ಸೂಕ್ಷ್ಮವಾದಂತಹ ಅರ್ಥಾನುಸಂಧಾನ. ಕೃಷ್ಣಾರ್ಪಣಮಸ್ತು.